ಎಲ್ಲರಿಗೂ ಅರಿವಾಗಿದೆ. ಆ ಅರಿವಿನ ಪ್ರಯಾಣನೇ ನಿನ್ನೆ ಮತ್ತು ಇವತ್ತು ರಾಷ್ಟ್ರೀಯ ಸಮ್ಮೇಳನ ನಮ್ಮ ಮುಂದೆ ತುಂಬಾ ದೊಡ್ಡದಾಗಿ ಅಷ್ಟು ಉಜ್ವಲವಾಗಿ ಭವ್ಯವಾಗಿ ನಡೀತು ಅಂತ ಹೇಳಿದ್ರೆ ಬಹುಶಃ ನಮ್ಮ ಜೀವಮಾನಗಳಲ್ಲಿ ಸದಾ ಹಸಿರಾಗಿ ದಾಖಲೆಯಾಗಿ ನಿಲ್ತದೆ. ನಾ ಬರೆದೆ ನನಗಾಗಿ, ನಾ ಬರೆದೆ ನಿಮಗಾಗಿ, ನಾ ಬರೆದೆ ಜಗಕ್ಕಾಗಿ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬರವಣಿಗೆ, ಬರಹ, ಮಾತು, ನುಡಿ, ಅರಿವು, ಆಳ ಎಷ್ಟು 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 ಸಾಗರದಷ್ಟು ಇನ್ನು ಕೇಳಬೇಕು, ಬೇಕು ಬೇಕು ಬೇಕು, ತುಂಬಾ ಬೇಕು, ತುಂಬಾ ಬೇಕು. ರಾಜಪ್ಪ ತುಂಬಿಬೇಕು ನಮಗೆ ಅಲ್ವಾ? ಆ ತುಂಬಬೇಕು, ಅಷ್ಟು ತುಂಬತಕ್ಕಂಥ ಶಕ್ತಿಯಾಗಿರ್ತಕ್ಕಂಥ ಒಂದು ರಾಷ್ಟ್ರೀಯ ಸಮಾವೇಶ ಇಲ್ಲಿ ಆಗಿದೆ. ಈ ರಾಷ್ಟ್ರೀಯ ಸಮಾವೇಶಕ್ಕೆ ಕಾರಣೀಭೂತರಾಗಿ ಒಂದು ಸಮಾರೋಪದಲ್ಲಿ ನಾವು ನಿಂತ್ಕೊಂಡಿದ್ದೇವೆ. ಬಾಹುಬಲಿನಲ್ಲಿ 2 ಕನಸಿತ್ತು, ಪಿಕ್ಚರ್ ಬಂದಿತ್ತು, ಅವ್ರು 2 ಕನಸು. ರಾಜಪ್ಪ ಬಂದು ನಮ್ಮ ಕಾಲದ ಪಿಕ್ಚರ್ ಅಲ್ವಾ ಅವೆಲ್ಲ 2 ನಾನು ರಾಜಪ್ಪ ದಳವಾಯಿ ಅವರು ಗಂಗೋತ್ರಿ ಬ್ಯಾಚ್ಮೆಂಟ್ಸು, ನಾನು ಸೋಮಶೇಖರ್ ಅವರು ಅದೇ ಥರ. ಬಿ ಎಂ ಪುಟ್ಟಯ್ಯನವರು ಚಿಕ್ಕಮಗಳೂರು IDSC ಕಾಲೇಜಿನಲ್ಲಿ ಓದ್ತಾ ಇದ್ದಾಗಲೇ ಮಾಣಿಕ್ಯದಾರ ಸಂಪಾದಕರಾಗಿದ್ರು. ನನಗೂ ಅವ್ರಿಗೂ ಗುರುಗಳು TV ತ್ಯಾಗರಾಜ್ ಅಂತ ತುಮಕೂರಲ್ಲಿದ್ರು. ಹಾಗಾಗಿ ನನಗೆ ಪುಟ್ಟಯ್ಯನವ್ರು ಮಾತಾಡ್ತಿದ್ದಾಗ ಎಷ್ಟೋ ಹೊಗಳ್ತಾ ಇದ್ರು ನಮ್ಮ ಗುರುಗಳು ತ್ಯಾಗರಾಜ್ ಅವರು. ಅಂದರೆ ಅವ್ರು ಬರೋತ್ತಿಗೆ ನಾನು ಬಿಟ್ಬಿಟ್ಟಿದ್ದೆ, ಮೈಸೂರಿಗೆ ಹೋಗಿದ್ದೆ ಮಾಸ್ಟರ್ಸ್ಗೆ. ಹಾಗಾಗಿ ನಿಮ್ಮ ನೆನಪು ಅದು ನನಗೆ ಸದಾ ಇರ್ತದೆ. ಹೀಗೆ ನಾನು ಮಾತಾಡ್ತಿರ್ಬೇಕಾದ್ರೆ ಈ ಸಮಾರೋಪದಲ್ಲಿ ಮುಖ್ಯವಾಗಿ ಈ ಸಭೆಗೆ ಆಗಮಿಸಿ ನಿನ್ನೆಯಿಂದ ಬಂದಿರತಕ್ಕಂಥ ಒಂದು ಎಲ್ಲ ವಿದ್ವಾಂಸಗಳು ಕೂಡ ನಮಗೆ ತುಂಬ ಸಂತೋಷ ಕೊಟ್ಟಿದ್ದಾರೆ. ಆ ಸಂತೋಷದ ಸಮಯದಲ್ಲಿ ಮೊದಲಿಗೆ ಸನ್ಮಾನವನ್ನು ನಾನು ಮಾಡಲಿಕ್ಕೆ ಇಷ್ಟಪಡ್ತೇನೆ. ಮೊದಲಿಗೆ ನಮಗೆ ರಾಜಪ್ಪ ದಳವಾಯಿ ಅವರು ಇದಕ್ಕೆ ಬರಬೇಕು, ಮುಂದೆ ಕೂತ್ಕೋಬೇಕು, ನಿಮಗೆ ಗೌರವವನ್ನು ಸಮರ್ಪಿಸಲಿಕ್ಕೆ ಸಂತೋಷ ಆಗ್ತದೆ ಅಂತಕ್ಕಂಥ ಮಾತನ್ನು ಈ ಸಮಯದಲ್ಲಿ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಪ್ಲೀಸ್. ಹೊರಳಗೆ ಹೋಗತಕ್ಕಂಥ ಸುಲಭ ಇಲ್ಲ. ಐರನ್ ಮ್ಯಾನ್, ಅವ್ರನ್ನ ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ. ಅತ್ಯಂತ ಕಟುವಾದ ಅಧಿಕಾರಿಯವರು. ಬಹುಶಃ ಅವರೊಂದು ಹೆಸರು ನೋಡಿ ಹೆದರ್ತಾ ಇದ್ರು. ರಿಜಿಸ್ಟ್ರಾರ್ ಅಂದರೆ ಚೇಂಬರ್ಗೆ ಹೋಗಿ ಕೆಳಗಡಾಗ್ತಾ ಇದ್ರು. ಕುವೆಂಪು ಯೂನಿವರ್ಸಿಟಿ ಟೆಕ್ ಬಿಸಾಕ್ಬಿಡೋರು ಟೀಚರ್ಸ್. ಏನ್ ಬರುವಂತೆ ಯಾಕೆ ಕೊಡ್ಬೇಕು ನೀವು ಪ್ರೊಫೆಷನ್ಗಳು ಹೋಗಿ ಈಗ ಮಾಡ್ಕೋ ಇಂಥ ಕಟ್ಟು ಅಧಿಕಾರಿ. ಅವ್ರಿಗೆ ಹೋಗೋದಕ್ಕೆ ಹೆದರ್ತಾ ಇದ್ರು. ಒಬ್ಬ ರಿಜಿಸ್ಟ್ರಾರ್ ಅಂದ್ರೆ ಏನು ಅಂದರೆ ಪ್ರೊಫೆಸರ್ ಜೆ ಸೋಮಶೇಖರ್ ತೋರಿಸಿದ್ದು ನಂಗೆ ಸದಾ ನೆನಪಲ್ಲಿರ್ತದೆ. ನಾನು ಅವರು ಒಂದೇ 6-7 ತಿಂಗಳಲ್ಲಿ 2 ಕಾನ್ವೊಕೇಶನ್ ಮಾಡಿದ್ವಿ ಪೆಂಡಿಂಗ್ ಪ್ರಾಬ್ಲಮ್ ತೆಗಿಬೇಕು ಅಂತ. ಇದು ಯಾಕೆ ನೀವು ಅಂತ ಹೇಳ್ಕೊಳ್ತೀವಿ ಅಂದರೆ ಅಂಥವ್ರು ಸಿಗೋದು ಅಪರೂಪ. ನನಗೆ ರಾಜಪ್ಪನಂತವರು, ಸೋಮಶೇಖರ್ ಅಂತವ್ರನ್ನ ಕುಲಪತಿಗಳಾಗಿ ವಿಶ್ವವಿದ್ಯಾಲಯ ಮುನ್ನಡೆಸಿದ್ರೆ ಆ ಮಕ್ಕಳ ಭಾಗ್ಯ, ಆ ಅಧ್ಯಾಪಕರ ಶಕ್ತಿ ಆಗ್ತದೆ ಅಂತ ಭಗವಂತನ ಕೇಳ್ತಾರೆ. ಶಕ್ತಿ ಯಾರ್ಯಾರೋ ಆಗ್ತಾರೆ, ಏನೋ ಕೆಲಸ ಮಾಡದೇ ಇರೋರು ಇಂಥವ್ರಾಗಿ. ಪಾಪ ಅವ್ರಿಗೆ ರಾಜಪ್ಪ ದಳವಾಯಿ ಎಷ್ಟು ಕಷ್ಟಪಟ್ಟಿದ್ದಾರೆ ಜೀವನದಲ್ಲಿ ಅಂದರೆ ಅವ್ರಿಗೆ ಆ ಪ್ರೊಫೆಸರ್ಶಿಪ್ ಇದೆಯಲ್ಲ, ಆ ಶಿಪ್ಗಳನ್ನು 100 ಪ್ರೊಫೆಸರ್ ಆಗೋ ಶಕ್ತಿ ಪಾಪ ಅವ್ರಿಗಿತ್ತು. ಆದರೆ ವಿಧಿಯ ಆಟ ಎಷ್ಟು ಆಟ ಆಡಿಸ್ಬಿಡ್ತು ಅವ್ರಿಗೆ. ಅದನ್ನು ಹತ್ತಿರದಿಂದ ನೋಡಿದ್ದೀವಿ, ನಾವು ಸಂಕಟ ನೋಡಿದ್ದೀವಿ. ತುಂಬ ಜನಕ್ಕೆ ಪ್ರೊಫೆಸರ್ ರಾಜಪ್ಪನವ್ರಿಗೆ ಗೊತ್ತು, ಆ ತೂಕ ಗೊತ್ತಿಲ್ಲ, ಆ ತೂಕ ಪಡ್ಕೋಬೇಕು ನಾನು, ಆ ತೂಕ ಅವರವರೇ ಕೊಡಬೇಕು, ನಾನು ಕೇಳೋ ಅವಶ್ಯಕತೆ ಇಲ್ಲ. ಎಂಥ ಗಟ್ಟಿ ಮನಸ್ಸು ರಾಜಪ್ಪ ಅವರು. ಅಂತ ಸಾಲಿಗೆ ಸೇರ್ತಕ್ಕಂಥ 2 ಗೆಳೆಯರು ಪ್ರೊಫೆಸರ್ ಸೋಮಶೇಖರ್ ಅವರು. ನೀವು ಬೇಡ ಅಂತೀರ ಅಂತ ಗೊತ್ತು, ಬಿಡಲ್ಲ ಅಂತಲೂ ನಿಮಗೆ ಗೊತ್ತು. ನೀವು ಬರಲೇಬೇಕು, ನನ್ನ ಗೌರವ ಸ್ವೀಕರಿಸಬೇಕು. ಚೆನ್ನಾಗಿ ಕೆಲಸ ಮಾಡ್ತಾರೆ, ಎಲ್ಲರೂ ಕೆಲಸ ಮಾಡ್ತಾರೆ, ಮಾಡ್ತಿಲ್ಲ ಅಂತ ಎಲ್ಲರೂ ಮಾಡ್ತಾರೆ. ಆದರೆ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನು ನಿರ್ವಹಿಸಿರ್ತಕ್ಕಂಥದ್ದು ಎಲ್ಲ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರಿಗೆ, ಅಕಾಡೆಮಿಕ್ ಕೌನ್ಸಿಲ್ಗೆ, ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಸಂತೋಷ ಕೊಟ್ಟಿದೆ ಅಂತ ಹೇಳ್ತಾ ನಿಮಗೆ ಅಂತ. ಆದರೆ ಅಧ್ಯಕ್ಷೀಯ ಪೀಠದಿಂದ ಮಾತನಾಡ್ತಕ್ಕಂಥ ಜವಾಬ್ದಾರಿಯಿಂದ 4-6 ಮಾತುಗಳು ನಾನು ಹಂಚ್ಕೊಳ್ಳೇಬೇಕಾಗ್ತದೆ. ಕೆಲಸ ಹಗರಾಯಿತು. ನನ್ನ ಎಲ್ಲ ಗೆಳೆಯರಿಗೆ, ಸಂಪನ್ಮೂಲ ವ್ಯಕ್ತಿಗಳಿಗೆ ನಾವು ಗೌರವ ಸಲ್ಲಿಸಿದ್ದಾಯಿತು.
ನಮ್ಮ ರಿಜಿಸ್ಟ್ರಾರ್ ಅವರು ಎಲ್ಲರೂ ಕೂಡ ತುಂಬ ಚೆನ್ನಾಗಿ ನಮ್ಮ ಥ್ಯಾಂಕ್ಸ್ ಗಿವಿಂಗ್ ಥರ ನಡೆದೋಯ್ತು. ಅಶೋಕ್ ಡಿಸೋದಾಗೆ ಬ್ಯಾಟಿಂಗ್ ರನ್ ರೇಟ್ ಏನು ಉಳಿದೇ ಇಲ್ಲ. ನನಗೂ ಏನು ಬ್ಯಾಟಿಂಗಲ್ಲಿ ರನ್ ಇಲ್ಲ ಹೊಡಿಯೋಕ್ಕೆ, ಯಾಕೆ ನಿನ್ನೆ ಬೆಳಗ್ಗೆನೇ ಬ್ಯಾಟಿಂಗ್ ಮಾಡಿಬಿಟ್ಟಿದ್ದೀನಿ ನಾನು. ಮತ್ತೊಮ್ಮೆ ಬ್ಯಾಟಿಂಗ್ ಮಾಡೋ ಅವಶ್ಯಕತೆ ಇಲ್ಲ. ಆದರೂ ಕೂಡ ಈ ಅಧ್ಯಕ್ಷೀಯ ಜವಾಬ್ದಾರಿಯಿಂದ ಕೆಲವು ಮಾತುಗಳನ್ನ ಆಡಬೇಕಾಗ್ತದೆ. ಒಂದು ವಿಶ್ವವಿದ್ಯಾಲಯದ ಶಕ್ತಿ ಅಲ್ಲಿರ್ತಕ್ಕಂಥ ಪ್ರಾಧ್ಯಾಪಕರು ಮತ್ತು ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು. ನೀನು ಶಿಕ್ಷಣವನ್ನು ಪಡೆ, ತಲೆ ಬಗ್ಗಿಸ್ದವನ್ನ ತಲೆ ಎತ್ತೋಂಗ್ ಮಾಡುತ್ತೆ ಅಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳಿದ್ರು. ಆದರೆ ನಾವು ಮಾಡ್ತಕ್ಕಂಥ ಪಾಠ ವಿದ್ಯಾರ್ಥಿಗಳ ತಲೆ, ನಾವು ಮಾಡ್ತಕ್ಕಂಥ ಸಂಶೋಧನೆ ತಲೆಯನ್ನು ಎತ್ಕೊಂಡು ಹೋಗೋಂಗೆ ಆಗ್ತಾ ಇದೆಯಾ ಅಂತಕ್ಕಂಥ ಪ್ರಶ್ನೆ ಬಂದಾಗ ನಾವು ತುಂಬ ಅಪಮಾನವನ್ನು ನಾವು ಅನುಭವಿಸ್ಬೇಕಾಗ್ತದೆ, ತುಂಬ ನೋವನ್ನು ತಿನ್ಬೇಕಾಗ್ತದೆ. ಕಣ್ಣಲ್ಲಿ ನೀರು ಧಾರಾಕಾರವಾಗಿ ಹರಿಯುತ್ತದೆ ನಾವು ವಿದ್ಯಾರ್ಥಿಗಳಿಗೆ ಏನು ಕೊಡ್ತಿಲ್ಲ ಅಂತ. ಅದರಲ್ಲಿ ಕೂಡ ಇವತ್ತು ದೊಡ್ಡ ಗಂಡಾಂತರ ಬಂದಿರತಕ್ಕಂಥದ್ದು. ಉತ್ತಮವಾದ ಗುಣಾತ್ಮಕ ತಂತ್ರಜ್ಞಾನ ಪೂರಿತ ಶಿಕ್ಷಣ ಇಲ್ಲ ಅಂದ್ರೆ ಆ ವಿದ್ಯಾರ್ಥಿ ಸೊರಗ್ತಾನೆ. ಜಗತ್ತು ಇವತ್ತು ತಂತ್ರಜ್ಞಾನದ ವಾಲಿದೆ, ಆ ತಂತ್ರಜ್ಞಾನಕ್ಕೆ ಸಿದ್ಧರಾಗದೆ, ಜ್ಞಾನದ ಆಳಕ್ಕೆ ಹೋಗದೆ, ವಿದ್ಯಾರ್ಥಿಗಳಿಗೆ ಲೈಬ್ರರಿಗಳಲ್ಲಿ ಕೂರಿಸದೆ ನಾವೆಂತ ಮೇಷ್ಟ್ರುಗಳಾಗಿದ್ದೀವಿ. ನಾವೇನು ವಿಚಾರಗಳನ್ನ ಬಾಬಾ ಸಾಹೇಬರು ಸಮಾಜಕ್ಕೆ ಕೊಡ್ತೀವಿ, ಬಸವಣ್ಣವ್ರು ಯಾವ ವಿಚಾರಗಳನ್ನ ಕೊಡ್ತೀವಿ. ಕನ್ನಡ ಪಾಠ ಮಾಡ್ತಕ್ಕಂಥ ಪ್ರಾಧ್ಯಾಪಕರು ಹುಡುಗರ ಹತ್ರ ಬಂದು ತನ್ನ ಕಂಠಸಿರಿಯನ್ನ, ಜ್ಞಾನವನ್ನ, ವಿಚಾರವನ್ನ ಆ ಹುಡುಗ ಮಾತಾಡ್ಬೇಕು ಹಂಗ್ ಮಾಡ್ತಕ್ಕಂಥದ್ದು ನಮ್ಮೆಲ್ಲ ಜವಾಬ್ದಾರಿ ಆಗುತ್ತೆ. ಯಾವಾಗ ವಿಶ್ವವಿದ್ಯಾಲಯಗಳು ಆವಾಗ ಆಗುತ್ತೆ, ಯಾರು ಕೂಡ ರೋಡಿಗೆ ಬೀಳಲ್ಲ ವಿದ್ಯಾರ್ಥಿಗಳು. ಆ ಕಾರಣದಿಂದ ಬಾಬಾ ಸಾಹೇಬರ ಒಂದು ದಾರಿ ಏನು ನಮಗೆ ಬಂದಿದೆ, ಜ್ಞಾನದ ದಾರಿ, ಬೆಳಕು ಮಹಾದಾರಿ, ಮಹಾರಾಷ್ಟ್ರ ಕಟ್ಟಬೇಕಾದ್ರೆ ಅದು ಪ್ರತಿ ವಿಶ್ವವಿದ್ಯಾಲಯದಿಂದ ಸಾಧ್ಯ ಆಗ್ತದೆ. ಆ ವಿಶ್ವವಿದ್ಯಾಲಯದಲ್ಲಿರ್ತಕ್ಕಂಥ ಪ್ರಾಧ್ಯಾಪಕರುಗಳಿಂದ ಸಾಧ್ಯ ಆಗ್ತದೆ. ಎಲ್ಲ ಪ್ರಾಧ್ಯಾಪಕರುಗಳು ಶ್ರೇಷ್ಠರೇ. ಮನಸ್ಸಲ್ಲಿ ಒಂದು ಚೂರು ದ್ವಂದ್ವತೆ ಇಟ್ಕೊಳ್ದೆ ತಾನು ಓದಿರ್ತಕ್ಕಂಥ, ನಂಬಿರ್ತಕ್ಕಂಥ ಮೌಲ್ಯಗಳು, ಆ ವೃತ್ತಿ ಮೌಲ್ಯ, ವೃತ್ತಿ ಧರ್ಮ, ವೃತ್ತಿ ಶಕ್ತಿ ದಿನ ದಿನ ಪ್ರಾಧ್ಯಾಪಕರು ಜಾಸ್ತಿ ಆಗ್ಬೇಕು. ಯಾವಾಗ ಟೀಚರೇ ಟೊಳ್ಳಾಗ್ತಾನೆ, ಜೊಳ್ಳಾಗ್ತಾನೆ, ವಿದ್ಯಾರ್ಥಿಗಳ ಮುಂದೆ ಭಿಕ್ಷೆ ಬೇಡ್ತಾನೆ, ಅವಾಗ ಏನಾಗ್ಲಿಕ್ಕೆ ಸಾಧ್ಯ ದೇಶ? ವಿದ್ಯಾರ್ಥಿಗಳ ಕನಸು ಕನಸು ಅಂತ ಮಾತಾಡ್ತೀವಿ, ರಾಷ್ಟ್ರದ ಕನಸು ಏನು? ರಾಷ್ಟ್ರದ ಕನಸು ಯಾಕೆ ಸರಿಯಾಗುತ್ತೆ? ವಿದ್ಯಾರ್ಥಿಗಳ ಕನಸು ಸರಿಯಾದ್ರೆ ರಾಷ್ಟ್ರದ ಕನಸು ಸರಿಯಾಗುತ್ತೆ. ವಿದ್ಯಾರ್ಥಿಗಳ ಭವಿಷ್ಯ ರಸ್ತೆಗೆ ಬಿದ್ರೆ ದೇಶದ ಭವಿಷ್ಯ ಚೆನ್ನಾಗಿರುತ್ತಾ? ಈ ದೇಶದ ಭವಿಷ್ಯಕ್ಕೆ ನಾವೇನ್ ಕೊಡ್ತಾ ಇದ್ದೇವೆ ಪ್ರಾಧ್ಯಾಪಕರಾಗಿ? ಈ ಪ್ರಶ್ನೆಯನ್ನ ಪ್ರತಿಯೊಬ್ರು ಕೂಡ ಮಂಥನ ಮಾಡ್ಬೇಕಾಗ್ತದೆ. ಆ ವಿದ್ಯಾರ್ಥಿಗಳಿಗೆ ಕನಸುಗಳನ್ನ ಯಾಕೆ ಕೊಡ್ತಾ ಇಲ್ಲ ನಾವು? ಈ ಡಿಗ್ರಿ ಪಡಿಬೇಕಾದ್ರೆ ಇದಾಗ್ತೀಯ ಅಂತ ಯಾಕೆ ಹೇಳ್ತಿಲ್ಲ? ನೀವು ಎಷ್ಟು ಬದಲಾವಣೆ ಆಗಿದೆ ಅಂತ ಹೇಳ್ತಿಲ್ಲ ನಾವು ನಿನ್ನೆ ಮುಲ್ಲವ್ರು ಮಾತಾಡುವಾಗ 2 ಬಾರಿ ಮನ್ಗುಳಿಯವ್ರ ಹೆಸರು ಹೇಳುವಾಗ ಸಂತೋಷ ಆಯ್ತು. ಹಾಗೆ ಪ್ರತಿಯೊಬ್ಬರ ಮಂತ್ರ ಹೆಸರುಗಳು ದೇವರ ಬಾಯಿ, ವಿದ್ಯಾರ್ಥಿಗಳ ಬಾಯಲ್ಲಿ ಮಂತ್ರ ಆಗ್ಬೇಕು. ಇವರಿಂದ ನಾನು ಬದುಕು ಕಟ್ಕೊಂಡೆ ಅಂತ. ಇದು ಬೆಳಿಗ್ಗೆ ಕರ್ನಲ್ ಜಯರಾಮ್ ಫೋನ್ ಮಾಡಿದ್ರು ನನಗೆ. ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಪ್ರಥಮ ಸೆಮಿಸ್ಟರ್ MBA ವಿದ್ಯಾರ್ಥಿ ಆಗಿದ್ರು. ರಾಣಿ ಚೆನ್ನಮ್ಮದ ಗುರಾಮ್ ನಟಿ ಒಬ್ಬ ವಿದ್ಯಾರ್ಥಿ 44 ಲಕ್ಷ ಪ್ಯಾಕೇಜ್ ಆಯುಷ್ ಬ್ಯಾಂಕಿಗೆ ಏನು ಬರದೆ ಬಂದ ಹುಡುಗ ಈ ಗುರಾಮ್ ನಟಿ ಪ್ಯಾಕೇಜ್ ಹೋಗ್ತಾರೆ ಕ್ಯಾಂಪಸ್ ಇಂದ MBA ಮೂಲಕ. ಯಾಕೆ ಈ ಮಾತು ಹೇಳ್ತೀವಿ ಅಂದ್ರೆ ಆ ವಿದ್ಯಾರ್ಥಿಗಳ ಕನಸುಗಳಿಗೆ, ಭವಿಷ್ಯಕ್ಕೆ ನಾವು ಸಹಾಯ ಮಾಡದೇ ಇದ್ರೆ ಬರೀ ನನ್ನ ಮನೆ, ನನ್ನ ಮಠ, ನನ್ನ ಪಗಾರ, ನನ್ನ ಪ್ರಮೋಷನ್, ನಂದಿದು ಎಷ್ಟು ವರ್ಷ ಬದುಕ್ತೀವಿ ನಾವು? ಎಷ್ಟು ವರ್ಷ ಉಳಿಸುತ್ತೆ ಅದು? ನಾವು ಕೊಟ್ಟಿದ್ದೇವೆ ಸಮಾಜಕ್ಕೆ. ಸಾವುಕಾರರು ಎಂತ ಮಾತು ಹೇಳಿದ್ರು, ಜಾತಿ ಮುಕ್ತ ದೇಶಕ್ಕೆ. ನಮ್ಮಲ್ಲಿ ಜಾತಿನೇ ಇಲ್ಲ, ಮುಕ್ತವಾಗಿದ್ದೀವಿ. ಸಾಧನೆ, ಸಾಹಸ, ನಿಮ್ಮನ್ನು ನೋಡಲಿಕ್ಕೆ ಇಷ್ಟಪಡ್ತೀವಿ ನಾವು. ನಿಮ್ಮ ಸಂಶೋಧನೆ ನೋಡ್ಲಿಕ್ಕೆ ಇಷ್ಟಪಡ್ತೀವಿ, ನಿಮ್ಮ ಬೆಳವಣಿಗೆ ನೋಡಲಿಕ್ಕೆ ಇಷ್ಟಪಡ್ತೀವಿ. ಬೆರಗಾಗ್ತೀವಿ, ನಿಮ್ಮ ವಿಷಯದ ಆಳಕ್ಕೆ ಬೆರಗಾಗ್ತೀವಿ. ಚೇಚೆ ಎಂತ ವರ್ಕ್ ಮಾಡಿದ್ರಿ ನೀವು. ಇವತ್ತೊಂದು ಗ್ರಂಥ ತರಬೇಕಾದ್ರೆ, ಒಂದು ಸೆಮಿನಾರ್ ಮಾಡ್ಬೇಕಾದ್ರೆ ಹೇಗಿದೆ ಒಳಗಿನ ಕಂಟೆಂಟ್ ತೋರ್ಸಂಗಿರ್ಬೇಕು ನಾವು. ನೋಡಿ ಸರ್, ಇದು ಪ್ರಬುದ್ಧವಾಗಿದ್ದ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಮಹಾನ್ ಗ್ರಂಥ ಕೊಡ್ತಾ ಇದ್ದೀವಿ ನಮಗೆ. ಬರೀ ಟೊಳ್ ಮಾಡ್ಕೊಂಡು ಕುವೆಂಪು ಅಲ್ಲಿ ಕೂತ್ಕೊಂಡು ಏನೋ ಹುಡುಗರು ಮಾಡಿ ಸರ್ಟಿಫಿಕೇಟ್ ಕೋರ್ಸ್ ಮಾಡ್ತಾ ಅಂಥದ್ದು ಒಂದು ಸೆಮಿನಾರ್ಗಳ, ಕಾನ್ಫರೆನ್ಸ್ಗಳ ನಾವು ಅಲ್ಲಿ ಗುಣಾತ್ಮಕವಾಗಿ ಮಾತಾಡ್ತೀವ, ಕದ್ದು ಮುಚ್ಚಿ ನಾವು ಮಾಡ್ತೇವೆ. ಕರೀತಕ್ಕಂಥವ್ರಾದ್ರೂ ಯಾರನ್ನು ಕರಿತೀವಿ, ಯಾರು ಬರ್ತಾರೆ ಇನ್ವಿಟೇಷನ್ ಕೊಟ್ರೆ. ಇವತ್ತು ಸೋಮಶೇಖರ್ ಅವರು, ರಾಜಪ್ಪ ದಳವಾಯಿ ಅವರು, ಇವತ್ತು ಪುಟೇನವ್ರು ಮಾತಾಡ್ತಾ ಹೇಳಿದ್ರು, ಎಷ್ಟು ಜನ ಕೋಟ್ ಮಾಡ್ತಾ ಇದ್ರು, ಇವ್ರು ಕರೆದಿದ್ದಕ್ಕೆ ಬಂದಿದ್ದೀವಿ ಅಂತ. ನಾವು ಕರೆದ್ರೆ ಯಾರು ಬರ್ತಾರೆ? ನಮ್ಮ ವಿಶ್ವವಿದ್ಯಾಲಯದ ಶಕ್ತಿ ಏನು ಅಂತಕ್ಕಂಥದ್ದನ್ನ ನಾವು ಮಂಥನ ಮಾಡ್ಕೋಬೇಕಾದ್ರೆ, ನನ್ನ ಕೆಪಾಸಿಟಿ, ನೆಟ್ವರ್ಕ್ ಏನು, ನಿಮ್ಮ ನೆಟ್ವರ್ಕ್ನಲ್ಲಿ ಜ್ಞಾನಿಗಳು ಯಾರಿದ್ದಾರೆ, ತಜ್ಞರು ಯಾರಾಗಿದ್ದಾರೆ, ಪಂಡಿತರು ಯಾರಿದ್ದಾರೆ, ಯಾರು ದಾರಿಯನ್ನು ತೋರಿಸ್ತಾರೆ, ಯಾರು ದರ್ಶನವನ್ನು ಕೊಡ್ತಾರೆ, ಅವರು ನಮ್ಮ ಸಮಾಜವನ್ನು ಮುನ್ನಡೆಸ್ತಾರೆ. ನಾವೆಲ್ಲ ವಿಶ್ವವಿದ್ಯಾಲಯದಲ್ಲಿ ಶ್ರೇಷ್ಠವಾದ ಜವಾಬ್ದಾರಿಯಲ್ಲಿದ್ದೀವಿ. ಎಂತಹ ದುಷ್ಮಂತರು ನಾವು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದಲ್ಲಿ. ಪೂರ್ತಿಯಾಗಿರ್ತಕ್ಕಂಥ ಸರ್ಕಾರದ ಸಹಾಯ, ಎದ್ದು ನಿಂತ ಸಂಗೊಳ್ಳಿ ರಾಯಣ್ಣ ಕಾಲೇಜ್, ಕಂಪ್ಲೀಟ್ ಆಗ್ತಿರ್ತಕ್ಕಂಥ ನಮ್ಮ ವಿಜ್ಞಾನ ನಗರಿ, ಬರ್ತಕ್ಕಂಥ ಸಮಯದಲ್ಲಿ ದೊಡ್ಡದಾಗಿ ನಾವು ಮಾಡಬಹುದಾದ ಸಾಧನೆಗಳು ನಮ್ಮ ಮುಂದೆ ಸದಾ ಇರ್ತದೆ. ಪ್ರತಿಯೊಬ್ಬ ಕುಲಪತಿ ಬರುವಾಗ ಕನ್ಸಿಟ್ಕೊಂಡು ಬರ್ತಾನೆ, ಏನಾದ್ರು ಮಾಡಿ ನನ್ನ ಪ್ರಾಣ ಹೋಗ್ಲಿ ಅಂತ ಹೇಳಿ. ಆ ಪ್ರಾಣನೇ ನಮ್ಮ ಏಕಲವ್ಯ ಪ್ರಾಜೆಕ್ಟ್ ನಲ್ಲಿ ವರ್ಕ್ ಬುಕ್ ಮೂಲಕ ನಾವು ವಿದ್ಯಾರ್ಥಿಗಳಿಗೆ ಕೊಡಬೇಕು, ಇಂಗ್ಲಿಷ್ ಕಲಿಸ್ಬೇಕು, ಎಲ್ಲರಿಗೂ ಡಿಜಿಟಲೈಸೇಷನ್ ಮೂಲಕ ಕಲಿಸ್ಬೇಕು. ಎಲ್ಲ ವಿದ್ಯಾರ್ಥಿ ಖಂಡಿತವಾಗಿ ಕಡ್ಡಾಯವಾಗಿ ಬರದೇ ಕಲಿಬೇಕು, ನೃತ್ಯ ಮಾಡ್ತಾ ಕನ್ನಡ ಕಲಿಬೇಕು. ಇದು ಆಸೆ, ನಮ್ಮ ಆಕಾಂಕ್ಷೆ, ಅಪೇಕ್ಷೆ. ಇಂಗ್ಲಿಷ್ ಭಾಷೆ ಆಗಲಿ, ಯಾವುದೇ ವಿಷಯ ಆಗಲಿ ಕಲಿಬೇಕಾದ್ರೆ ಪ್ರಾಕ್ಟಿಕಲ್ ಕೇಳೋದಿರ್ಬೇಕು. ಜಾಗ್ರಫಿ ಪಾಠ ಮಾಡೋ ಟೀಚರ್ ಆತನ ಗ್ಲೋಬ್ನ ತಿರುಗಿಸ್ತಾ ಹೇಳ್ಬೇಕು. ಈ ಸಮುದ್ರ ಎಲ್ಲಿದೆ, ನೀರೆಲ್ಲಿದೆ, ಮೀನುಗಳೆಲ್ಲಿದೆ, ಮಾತಾಡೋ ಮಟ್ಟಕ್ಕೆ ಇರ್ಬೇಕು. ಅದಿಲ್ಲದೆ ಯಾವುದೋ ಮಾಡ್ಯೂಲ್ ಪಾಠ ಮಾಡ್ಕೊಂಡು ಅಪ್ರಸ್ತುತ ಶಿಕ್ಷಣ ಕೊಡ್ತಾ
ಜೀವನಕ್ಕೆ ನಾವು ವಿದ್ಯಾರ್ಥಿಗಳನ್ನ ತೆಗೆದುಕೊಂಡು ಹೋಗ್ತಾ ಇರೋದು ನನಗೆ ಬಹಳ ನೋವನ್ನು ಕೊಡ್ತದೆ. ಹಾಗಾಗಿ ಬಾಬಾ ಸಾಹೇಬರು ಏನು ಮಹಾತ್ಮ ಗಾಂಧೀಜಿಯವರು ಗಡಿಮುಕ್ತಿಗಾಗಿ ಅವರು ಶ್ರಮಿಸಿದ್ರು, ಮನುಷ್ಯನ ಪ್ರತಿಯೊಬ್ಬ ಮನುಷ್ಯನ ಮಾನವನ ಪ್ರತಿ ಜೀವಿಯ ಅವನ ಮುಕ್ತಿ ಸ್ವಾತಂತ್ರ್ಯದಾಗಿ ಬದುಕಬೇಕು, ಅವನು ಆರ್ಥಿಕವಾಗಿ ಸಬಲ ಆಗಬೇಕು, ಸದೃಢ ಆಗಬೇಕು ಅಂತಕ್ಕಂಥ ಮಹಾನ್ ಶಕ್ತಿಯನ್ನು ನೀಡಿದ್ದು ಡಾಕ್ಟರ್ ಬಾಬಾ ಸಾಹೇಬ್. ಈಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನ ಈ ರಾಷ್ಟ್ರೀಯ ಸಮಾವೇಶ ನಮ್ಮ ಮುಂದಿನ ದಿನಗಳಲ್ಲಿ ಜಾಸ್ತಿ ಶಕ್ತಿ ಕೊಡಲಿ. ಈ ನಮ್ಗೆ 2 ಕನಸಲ್ಲಿ ಒಂದು ಕನಸು ಪೂರ್ತಿ ಆಯಿತು, ಅದು ಇವತ್ತಾಗಿದೆ, ನಿನ್ನೆಯಿಂದ ಇವತ್ತು. ಇನ್ನೊಂದು ಕನಸು ಏಪ್ರಿಲ್ 14. ನಾನು ಮತ್ತೊಮ್ಮೆ ಕೋರ್ಕೊಳ್ತಾ ಇದ್ದೀನಿ ಸೋಮಶೇಖರ್ ಅವ್ರಿಗೆ, ಬಾಹುಬಲಿ 1 ಅಂತೂ ಹಿಟ್ ಮಾಡಿದ್ದೀರಾ, ಬಾಹುಬಲಿ 2 ಬಾಕ್ಸ್ ಆಫೀಸ್ ಹಿಟ್ ಮಾಡಬೇಕು. ಆ ಬಾಕ್ಸ್ ಆಫೀಸ್ ಹಿಟ್ ಮಾಡೋದು ನನಗೆ ಇವತ್ತು ನಾನೆಲ್ಲ ಗೆಳೆಯರು ಮತ್ತೊಮ್ಮೆ ಕೋರ್ಕೊಳ್ತೇನೆ. ಯಾರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಂದಿರತಕ್ಕಂಥ ಎಲ್ಲ ಸ್ನೇಹಿತರು ಕೂಡ ದಯಮಾಡಿ ತಮ್ಮ ಲೇಖನಗಳನ್ನ ಕೊಡಿ. ಶಿವಾಜಿ ಕಾಗ್ನೇಕರ್ ಅವರ ಆ ಭಾಷಣನೂ ಅದ್ರಲ್ಲಿ ಬರಬೇಕು. ಎಂಥ ವೆರೈಟಿ ಇದೆ, ಪುಟ್ಟಯ್ಯನವರ ಭಾಷಣ ಬರಬೇಕು. ಎಲ್ಲ ಭಾಷಣಗಳು ಸೇರಿದಾಗ ಹರಿತಾ ಇದ್ದಾಗ 4 ಭಾಷೆಗಳಲ್ಲಿ ಬಿಡುಗಡೆ ಮಾಡಬೇಕು. ಕನ್ನಡ, ಇಂಗ್ಲಿಷ್, ಹಿಂದಿ, ಮರಾಠಿ. ಇದು ನಮ್ಮ ಆಶಯ, ಬದ್ಧತೆ, ಇದು ನಮ್ಮ ಪ್ರಸಾರಾಂಗದ ಆಗ್ಬೇಕದು. ಎಷ್ಟು ಸಂತೋಷ ಕೊಡುತ್ತೆ ನೋಡಿ, ದೊಡ್ಡ ಕೆಲಸ ಇದು. ರಾಜ್ಯ ಭವನದಲ್ಲಿ ಮಾಡಬೇಕು. ಏನು ರಾಜಪ್ಪ ದಳ್ವ ಹೇಳಿದ್ರು, ಅಂಬೇಡ್ಕರ್ ಅವರಿಗೆ ಅತ್ಯಂತ ಇಷ್ಟವಾದ ಗೀತೆಗಳನ್ನ ಬಾಳೇಶ್ ಭಜಂತ್ರಿ ಸ್ಕೂಲ್ ಆಫ್ ಮ್ಯೂಸಿಕ್ ಮಾಡಬೇಕು ನಮ್ಮ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದಲ್ಲಿ. ಫಸ್ಟ್ ಡಾಕ್ಟರೇಟ್ ಕೊಟ್ಟಿರೋ ಬಂದ ಕೂಡಲೇ ಅವರು ಗೌರ್ಮೆಂಟ್ ಆಫ್ ಇಂಡಿಯಾ ಪದ್ಮಶ್ರೀ ಕೊಟ್ಟಿತ್ತು, ಇಲ್ಲಿಯವ್ರಿಗೆ ಕೊಟ್ಟಿಲ್ವಲ್ಲ ಅಂದಾಗ ನಮ್ಮ ಮೊದಲನೇ ಘಟಿಕೋತ್ಸವದಲ್ಲಿ ಬಾಳೇಶ್ ಭಜಂತ್ರಿ ಅವರಿಗೆ ಡಾಕ್ಟರೇಟ್ ಕೊಟ್ಟಾಗ ಬಾಳೇಶ್ ಭಜಂತ್ರಿ ಸ್ಕೂಲ್ ಆಫ್ ಮ್ಯೂಸಿಕ್ ಅಂತ ಮಾಡಕ್ಕೆ ಹೇಳಿದ್ರೆ ನಾಳೆ ಬಂದವರು ಒಪ್ಕೊಳ್ತಾರೆ, ನಾನು ಮಾಡ್ಕೊಡ್ತೀನಿ, ನನ್ನ ಊರಿಗೆ ಮಾಡ್ಕೊಡ್ತೀನಿ. ಅಲ್ಲಿಂದ ನಾನು 20 ಕಿಲೋಮೀಟರ್ ದೂರದಲ್ಲಿ ಹುಟ್ಟಿದ್ದೆ. ಎಂತ ಮಾತು ಬರುತ್ತೆ ನೋಡಿ. ಶಿವಾಜಿ ಕಾಗ್ನೇಕರ್ ಪ್ರಾರ್ಥನೆ ಮಾಡ್ಕೊಂಡ್ವಿ, ಡಾಕ್ಟರ್ ಶಿವಾಜಿ ಕಾಗ್ನೇಕರ್ ವನ ಅಂತ ಮಾಡಿ 25-50 ಸಾವಿರ ಗಿಡ ನೆಟ್ಕೊಡಿ, ಬಾಟನಿ ಡಿಪಾರ್ಟ್ಮೆಂಟ್ ಜೊತೆ ಸೇರಿಸಿ. ಹೀಗೆ ಕನಸುಗಳನ್ನ ಕಾಣ್ತಾ ವಿಶ್ವವಿದ್ಯಾಲಯ ಬೆಳೆಸ್ತಕ್ಕಂಥದ್ದು. ಎಲ್ಲ ಪ್ರಾಧ್ಯಾಪಕರಿಗೆ ಹೇಳ್ತೇನೆ, ಒಳ್ಳೊಳ್ಳೆ ಪೇಪರ್ಸ್ ಬರೀರಿ, ಫಾರಿನಿಗೆ ಕಳಿಸ್ತೇವೆ, ನೀವು ಅವ್ರು ಇನ್ವೈಟ್ ಮಾಡಿಸ್ಕೊಳ್ಳಿ, ನಮಗೆ ಖುಷಿ ಕೊಡ್ತದೆ. ಯಾವುದೋ ಟೂರ್ ತರ ಹೋಗತಕ್ಕಂಥ ಕಾನ್ಫರೆನ್ಸ್ಗಳಿಗೆ, ಸೆಮಿನಾರ್ಗಳಿಗೆ ಹೋಗಬೇಡಿ, ವಿಚಾರಗಳಿಂದ ಗಟ್ಟಿಯಾಗಿ. ನೀವಾದಾಗ ರಿಸರ್ಚ್ ಸ್ಕಾಲರ್ಸ್ ಚೆನ್ನಾಗಾಗ್ತಾರೆ, ಎಲ್ಲ ರಿಸರ್ಚ್ ಸ್ಕಾಲರ್ಸ್ ಥೀಸಿಸ್ಗಳು ಚೆನ್ನಾಗಾಗಬೇಕು. ಇದು ಬರೀ PhD ತಗೊಂಡ್ರೆ ಯಾರು ಕೇಳಲ್ಲ ನಿಮ್ಮನ್ನ. ನಿನ್ನ ಆಳ ಏನು, ಆಂತರ್ಯ ಏನು, ಶಕ್ತಿ ಏನು, ಏನಿದೆ ಅದನ್ನು ಕೇಳ್ತಾರೆ. ಹಾಗಾಗಿ ನಮ್ಮ ಶಿಕ್ಷಣ ಬೇರಿನ ಆಳಕ್ಕೆ ಹೋಗತಕ್ಕಂಥ ಶಿಕ್ಷಣ, ಜ್ಞಾನದ ತಂತುಗಳಿಗೆ ಹೋಗತಕ್ಕಂಥ ಶಿಕ್ಷಣ ಈ ಕಾಲದ ಅವಶ್ಯಕತೆ, ಈ ಸಮಯದ ಅವಶ್ಯಕತೆ. ಹಾಗಾಗಿ ಕುವೆಂಪುರವರ ಒಂದು ಸಣ್ಣ ಸಾಲುಗಳು ನನ್ನ ಮನಸ್ಸಿಗೆ ಬರ್ತದೆ. ಪ್ರತಿಯೊಬ್ಬ ರೈತ ಕೂಡ ಬೇಸಾಯ ಮಾಡಬೇಕಾದ್ರೆ ನೇಗಿಲ ಗೆರೆಯೇ ತೋರುವುದೆನೆಗೆ ಮುಕ್ತಿಯ ಹಾದಿಯನು, ವೇದಗಳೆಲ್ಲ ನೆಗೆ ನೆಗೆ ದರಿಯದ ಅಂತ್ಯದ ಹಾದಿಯನು, ನನ್ನನ್ನು ಅರಿಯುವೆ ಕರ್ಮದಲ್ಲಿ, ನನ್ನನ್ನು ಅರಿಯುವೆ ಕರ್ಮದಲ್ಲಿ, ಸೊಬಗನು ಕಾಣುವೆ ಬುದ್ಧನಲ್ಲಿ, ಧಮ್ಮನಲ್ಲಿ, ಧರ್ಮದಲ್ಲಿ. ಸ್ವಲ್ಪ ಚೇಂಜ್ ಮಾಡಿದೆ ಲಾಸ್ಟ್ಗೆ. ಎಲ್ಲಿ ಕಾಣ್ಬೋದು ನಾವು ಸೊಬಗನ್ನು ಕಾಣತಕ್ಕಂಥದ್ದು. ಶಾಂತಿ, ಸಮಾಧಾನ, ಪ್ರೀತಿ, ಆತ್ಮೀಯತೆ, ಎಲ್ಲರೂ ಚೆನ್ನಾಗಿರ್ಬೇಕು, ಎಲ್ಲರೂ ಬೆಳಿಬೇಕು, ಎಲ್ಲರಿಗೂ ಸಮಾನವಾದ ಅವಕಾಶಗಳು ಸಿಗಬೇಕು ಅಂತಕ್ಕಂಥ ಒಂದು ಶಕ್ತಿ ನಮ್ಮೆಲ್ಲರಿಗೂ ಆಗಲಿ. ಒಂದು ರಾಜಪ್ಪ ದಳ್ವಾಯವರ ಕೊನೆ ಮಾತು, ಹುಟ್ಟಿ ಆಗಿದೆ ಅದೇ ಜಟ್ಟಿ ಆಗ್ಬೇಕಾಗಿದೆ. ರಾಜಣ್ಣ ಜಟ್ಟಿ ಆಗ್ಬೇಕಾದ್ರೆ ಕಸರತ್ತು ಮಾಡ್ಬೇಕಾಗಿದೆ. ಭಾಷೆಯ ಕಸರತ್ತು, ಜ್ಞಾನದ ಕಸರತ್ತು, ತಂತ್ರಜ್ಞಾನದ ಕಸರತ್ತು, ಈ 3 ಇದ್ರೆ ಯಾವ ಮಸಲತ್ತು ಬೇಕಾಗಲ್ಲ. ಭಾಷೆಯ, ಜ್ಞಾನದ, ತಂತ್ರಜ್ಞಾನದ ಕಸರತ್ತು, ಕಸೂತಿ ನಿಮ್ಮದಾಗ್ಲಿ, ಆ ಒಂದು ಸೌಂದರ್ಯ ನಿಮ್ಮಿಂದ ಬರಲಿ, ಆ ಸೊಬಗು ನಿಮ್ಮ ಬದುಕಿಗೆ ಸಿಗ್ಲಿ. ಕರ್ಮದ ಸೌಂದರ್ಯವೇ ಶ್ರೇಷ್ಠ. ಕೊನೆಯ ಮಾತು ಏನಾದ್ರು ಬರೀಬೇಕು ಅಂತಿದ್ರೆ, ಕೊನೆಯ ಉಸಿರು ತ್ಯಾಗರಾಜಿಗೆ ಬೀಳುತ್ತೆ ಅಂದ್ರೆ ಕರ್ಮದ ಸೌಂದರ್ಯವೇ ಶ್ರೇಷ್ಠ, ಶಾಶ್ವತ, ಇನ್ನೇನು ಇರ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಅಳಿದು ಹೋಗುವ ಮುನ್ನ ಏನ್ ಬಿಟ್ಟೋದ್ವಿ, ಎಷ್ಟು ಕಷ್ಟ ಸಹಿಸ್ಕೊಂಡ್ವಿ, ಬರ್ಲಿಕ್ಕೆ ಕಷ್ಟ, ಎಷ್ಟು ಕಷ್ಟ ಸಹಿಸ್ಕೊಂಡ್ವಿ. ಆದ್ರೂ ಏನಾದ್ರು ನನ್ನ ಮನೆಗೆ ಬಿಟ್ಟು ಬೇರೆಯವ್ರಿಗೆ ಮಾಡ್ಲಿಕ್ಕೆ ಆಯ್ತಾ? ಎಷ್ಟು ಬೇರೆಯವ್ರಿಗೆ ಮಾಡಿದೀವಿ ನಾವು. ಅದು ನಾವು ಈ ದೇಹದಿಂದ ಬಿಡುಗಡೆಯಾಗೋ ಸಮಯದಲ್ಲಿ ಬರ್ತಕ್ಕಂಥ ದೊಡ್ಡದಾಗಿರ್ತಕ್ಕಂಥ ಶಾಂತಿ, ಸಮಾಧಾನ, ಶಕ್ತಿ ಆಗುತ್ತೆ ಅಂತಕ್ಕಂಥ ಮಾತುಗಳನ್ನಾಡ್ತಾ ಈ ಒಂದು ರಾಷ್ಟ್ರೀಯ ಸಮಾವೇಶಕ್ಕೆ ದುಡಿದ, ಶ್ರಮಿಸಿದ, ಕೊಡುಗೆ ಕೊಟ್ಟ ಎಲ್ಲ ಜ್ಞಾನವಂತ ಪ್ರತಿಭಾವಂತರಿಗೆ ನಾನು ಪ್ರಾರ್ಥಿಸ್ತೇನೆ. ದೇವರಿಗೆ ಶಕ್ತಿಗೆ, ಅನಂತ ಶಕ್ತಿಗೆ, ಅವ್ರ ಶಕ್ತಿ ಇನ್ನೂ ಜಾಸ್ತಿ ಆಗಲಿ, ಇನ್ನೂ ಹೆಚ್ಚು ಬರಲಿ, ಅವರಿಂದ ಸಮಾಜ ಮುನ್ನಡೆಯಲಿ. ವಿದ್ಯಾರ್ಥಿಗಳು ನೋಡ್ತಾ ಇದ್ದಾರೆ, ನಮಗೆ ನೀವು ಬೇಕು ಬೇಕು ಬೇಕು, ನಿಮ್ಮನ್ನು ಕರ್ಸ್ಕೊಳ್ತೇವೆ. 2 ಇದಾದ ನಂತರ ಅಂತಾರಾಷ್ಟ್ರೀಯ ಸಮಾವೇಶ ಸಮಯ 27ರಲ್ಲಿ ಜನವರಿ ಫೆಬ್ರವರಿ ಮಾಡಕ್ಕೆ ನಾವು ನಿಂತ್ಕೊಂಡಾಗ ದೊಡ್ಡ ಪ್ರಮಾಣದಲ್ಲಿ ಖಂಡಿತ ಈ ಏಪ್ರಿಲ್ 14 ನಂತರ ಆ ಪ್ರಯಾಣ, ಈಗ ಏಪ್ರಿಲ್ 14ರವರೆಗೆ ಈ ನಮ್ಮ ಗ್ರಂಥವನ್ನು ಬಿಡುಗಡೆ ಮಾಡ್ತಕ್ಕಂಥದ್ದು. ಹೀಗೆ ಈ 2ನೇ ಕನಸಿನ ಕಡೆ ಪ್ರಯಾಣ ಆರಂಭ ಆಗ್ತಾ ಇದೆ. ಇವತ್ತಿಂದ ಆ ಕಡೆ ಕೆಲಸ ಮಾಡ್ತೇವೆ. ಇದೇ ರೀತಿಯಲ್ಲಿ ನೀವುಗಳು ನಮ್ಮ ವಿಶ್ವವಿದ್ಯಾಲಯದ ಪ್ರಗತಿಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಎದ್ದು ನಿಲ್ಬೇಕಾಗ್ತದೆ. ಮುಂದಿನ ದಿನಗಳಲ್ಲಿ ಯಾವುದಾದ್ರೂ ಒಂದು ನಿಮಗೆ ದಾರಿ ಬೇಕು ಅಂದಾಗ ನಿಮ್ಮ ಪ್ರಯತ್ನ ಚೆನ್ನಾಗಾಗೋ ದಿಶೆಯಲ್ಲಿ ಈ ವಿಚಾರಗಳು ನಿಮಗೆ ಪ್ರಭಾವ ಬೀರುತ್ತೆ. ಈ ವಿಚಾರಗಳು ನಿಮ್ಮನ್ನು ಆಳಕ್ಕೆ ತೆಗೆದುಕೊಂಡು ಹೋಗ್ತದೆ. ಅಧ್ಯಯನ ಆರಂಭ ಆಗ್ತದೆ. ಕೈ ಮುಗಿದು ಕೇಳ್ತೇನೆ, ಆ ಮೊಬೈಲ್ ಅಂತಕ್ಕಂಥ ಪಿಶಾಚಿಯನ್ನ ಕೈಯಲ್ಲಿ ಇಟ್ಕೊಂಡು
ಸರ್ಚ್ ಮಾಡ್ಕೊಂಡು ವಾಟ್ಸಪ್ನಲ್ಲಿ ಹೋಗಿ ಬೆಳಗಿಂದ ಸಾಯಂಕಾಲ ಟೈಮ್ ವೇಸ್ಟ್ ಮಾಡ್ಕೊಂಡು ಹೋಗೋದಕ್ಕಿಂತ ಲೈಬ್ರರಿಗೆ ಹೋಗಿ ಪುಸ್ತಕಗಳು ತಗೊಳ್ಳಿ. ಆ ಸೆಮಿಸ್ಟರ್ನ 5 ಮಾಡ್ಯೂಲ್ ಬಿಟ್ಟು ಆಳವಾದ ಜ್ಞಾನ ಪಡೀರಿ. ಅದು ನಿಮ್ಮ ಬದುಕಿಗೆ ಬರುತ್ತೆ. ನಿಮ್ಮನ್ನು ನೀವು ಗಟ್ಟಿ ಮಾಡ್ಕೊಳ್ಳಿ. ನಿಮ್ಮನ್ನು ಇವತ್ತು ಟೀಚರ್ ಸಿಗ್ತಾ ಇಲ್ಲ, ನಿಮಗೆ ನೀವು ಗಟ್ಟಿ ಆಗೋದು. ನೀವು ಒಂಥರ ಅನಾಥರು. ನೀವು ಇವತ್ತು ನಮ್ಮ ಯುವಕರು ಅನಾಥರಾಗ್ಬಿಟ್ಟಿದ್ದಾರೆ. ಒಳ್ಳೆ ಟೀಚರ್ಸ್ ಕೂಡ ಗಿಫ್ಟ್ ಆಗ್ತಾ ಇಲ್ಲ ನಮಗೆ. ಆ ಟೀಚರ್ಗೆ ಆ ಶಕ್ತಿನೇ ಇಲ್ಲ. ಅಂತ ಸಮಯದಲ್ಲಿ ಪುಸ್ತಕನೇ ಶಕ್ತಿ. ಬುಕ್ ಈಸ್ ಅ ಟ್ಯಾಂಜಿಬಲ್ ಫಾರ್ಮ್ ಆಫ್ ಗಾಡ್. ಲೈಬ್ರರಿಗೆ ಹೋದ್ರೆ ಸೈನಿಕರು ಸಿಗ್ತಾರೆ, ವಿಜ್ಞಾನಿಗಳು ಸಿಗ್ತಾರೆ, ಸಮಾಜಶಾಸ್ತ್ರಜ್ಞರು ಸಿಗ್ತಾರೆ, ಎಲ್ಲರೂ ಸಿಗ್ತಾರೆ. ಕ್ಯಾಂಟೀನ್ ಮುಂದೆ ಯಾರು ಸಿಗ್ತಾರೆ? ಟೈಮ್ ಪಾಸ್ ಮಾಡೋರು, ಹರಟೆ ಹೊಡೆಯೋರು, ಬದುಕಿಗೆ ಆಗದೆ ಇರ್ತಕ್ಕಂಥ ವಿಷಯಗಳು ತುಂಬೋರು. ಟೀಗೆ ಕುಡಿಯೋಕೆ ಹೋಗೋಣ, ಅದು ಬೇರೆ ವಿಷಯ. ಆದರೆ ನಿಮ್ಮನ್ನು ಗಟ್ಟಿ ಆಗ್ಬೇಕಾದ್ರೆ ನಿಮ್ಮ ದಾರಿಗೆ, ನಿಮ್ಮ ಭದ್ರತೆಗೆ ನೀವೇ ಕಾರಣ ಆಗ್ತೀರಾ ಅಂತಕ್ಕಂಥ ಮಾತುಗಳನ್ನಾಡಿ ಈ ರಾಷ್ಟ್ರೀಯ ಸಮಾವೇಶದ ಯಶಸ್ಸಿಗೆ ದುಡಿದ ಎಲ್ಲರಿಗೂ, ವಿಶೇಷವಾಗಿ ಡಾಕ್ಟರ್ ಅಶೋಕ್ ಡಿಸೋಜ, ನಿಮಗೆ ಸನ್ಮಾನ ಮಾಡಿಕೊಳ್ಳಿ ಮುಗೀತು ಅಂತಲ್ಲ, ಆದರೆ ನಿಮಗೆ ನಾನು ವಿಶೇಷವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ವಿಶೇಷ ಗೌರವಗಳನ್ನ ಡಾಕ್ಟರ್ ಅಶೋಕ್ ಡಿಸೋಜಾಗೆ ಮತ್ತು ಜೊತೆಗೆ ಶ್ರಮಿಸಿದ ಎಲ್ಲ ಗೆಳೆಯರಿಗೂ ಕೂಡ ನೀವು ಮಾಡಿರ್ತಕ್ಕಂಥದ್ದು ಸ್ವಲ್ಪದೇ ಅಂತಕ್ಕಂಥ ಮಾತುಗಳು ಮಾಡಿ ಇಂಥ ಹೆಸರು ತರ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥ ನಿಮಗೆ ಗೌರವ ಹೋಗ್ತದೆ. ಇವತ್ತು ಏನು ಸಾಹುಕಾರ ಹೇಳಿದ್ದು, ಮಂತ್ರಿಗಳು ಹೇಳಿದ್ದು ಎಲ್ಲ ಹೋಗಿದ್ದು ಅದು ತ್ಯಾಗರಾಜ್ ಅಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾ, ನಿಮಗೆಲ್ಲರಿಗೂ ಅದು ಸಂದಿದೆ. ಆ ಭಾಗ್ಯವನ್ನು ನಿಮಗೆ ವರ್ಗಾವಣೆ ಮಾಡಿಬಿಡ್ತಾರೆ, ನನಗೆ ವರ್ಗಾವಣೆ ಇಟ್ಕೊಳ್ಳಲ್ಲ. ಆ ಭಾಗ್ಯ ನೀವು ರಾಣಿ ಚೆನ್ನಮ್ಮ ಚೆನ್ನಾಗಿದೆ, ಆ ಹೆಸರು ಸಾಕು ನಿಮಗೆ. ಕಿವಿಗೆ ಬೀಳುವ ಕೊನೆಯ ಶಬ್ದ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಚೆನ್ನಾಗಿದೆ, ವಿದ್ಯಾರ್ಥಿಗಳು ಚೆನ್ನಾಗಿದ್ದಾರೆ. ಈ ಶಬ್ದದೊಂದಿಗೆ ಈ ದೇಹದ ಅಂತ್ಯ ಆಗ್ಬಿಟ್ರೆ ಇದೇನು ಬೇಕಾಗಿಲ್ಲ ಅಂತಕ್ಕಂಥದ್ದು ನನ್ನ ಭಗವಂತನ ಪ್ರಾರ್ಥನೆ. ಒಳ್ಳೆ ಮಾಡೋಣ ಅಂತಕ್ಕಂಥ ಮಾತುಗಳಾಡಿ ನನ್ನ ಮಾತು ಮುಗಿಸ್ತೇನೆ. ಶುಭವಾಗಲಿ. ನಮಸ್ಕಾರ. ಕರ್ನಾಟಕದ ಅತಿ ದೊಡ್ಡ ವಿಶ್ವವಿದ್ಯಾಲಯದ